ಗೈಸ್ ಸೊ ಮನೆಗೆ ಹೋಗ್ಬೇಕಾದ್ರೆ ದೊಡ್ಡ ಆಕ್ಸಿಡೆಂಟ್ ನೋಡಿದೆ, ತಲೆಯಿಂದ ಹೋಗ್ತಾನೆ ಇಲ್ಲ ಗೈಸ್. ಸೊ ಫ್ರೆಂಡ್ಸ್ ಗೆಲ್ಲ ಬಾಯ್ ಹೇಳಿ ವಾಪಸ್ ಮನೆಗೆ ಹೋಗ್ತಿದ್ದೆ. ಮನೆಗೆ ಹೋಗಿ ಮಲ್ಗನ ಅಂತ ಹೋದೆ. ಅಕ್ಕ ಫೋನ್ ಮಾಡಿದ್ಲು, ಆಚೆ ಇದೀನಿ ಒಳ್ಳೆ ಊಟ ಕೊಡ್ತೀನಿ ಬಾ ಅಂತ. ಸರಿ ಆಯ್ತು ಅಂತ ಗಾಡಿ ಎತ್ಕೊ 15 ಕಿಲೋಮೀಟರ್ ಅಲ್ಲ ಅಂತ ಬಂದೆ. ಅವ್ರು ಸಿಕ್ಕಿದ ಸೀದಾ ಊಟಕ್ಕೆ ಹೋದೆ. ಊಟಕ್ಕೆ ಹೋಗಿ ಒಳ್ಳೆ ನಾನ್ ವೆಜ್ ಊಟ ಮಾಡಿ, ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟೆ. ಮನೆ ಬಂದ್ ಮಲ್ಗ ಅಷ್ಟು 1 ಗಂಟೆ ಆಗಿತ್ತು. ಲೇಟ್ ಆಗಿ ಮಲಗಿ ಬೇಗ ಎದ್ದು ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ನಾನು ನಮ್ಮ ಅಷ್ಟೊಳಗೆ ಹೊರಟೆ. ನನ್ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಫ್ರೆಂಡ್ ಗಾಡಿ ತಂದಿದ್ದೆ. ಸೊ ಇವತ್ತು ಈ ಗಾಡಿಯಲ್ಲಿ ಹೋಗ್ತೀನಿ. ಅಂಗಡಿಗೆ ನಂಗಿನ ಮುಂಚೆ ಒಂದು ಪ್ರಾಡಕ್ಟ್ ಬಂದಿತ್ತು, ಅದೇನಂತ ತೋರಿಸ್ತೀನಿ. ಇದು ಒಂದು ಟ್ಯಾಗ್ ಗನ್ನು, ಬಟ್ಟೆಗೆ ಟ್ಯಾಗ್ ಆಗ್ತಾರಲ್ಲ ಆ ಗನ್ನು. ಸೊ ಇದು ತುಂಬಾ ದಿವಸ ಆರ್ಡರ್ ಮಾಡ್ಬೇಕಂತ ಇತ್ತು, ಆರ್ಡರ್ ಮಾಡಿದೆ. ನನಗೆ ಆಫ್ಲೈನು ಆನ್ಲೈನ್ ಎರಡು ಮೇಂಟೈನ್ ಮಾಡೋಷ್ಟರಲ್ಲಿ ಇಡೀ ದಿವಸ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಗೈಸ್. ಸಕ್ಕ ಸುಸ್ತಾಗೋಯ್ತು. ದಿವಸ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ, ಕತ್ಲೆ ಆಗ್ಬಿಟ್ಟಿತ್ತು. ಅಂಡ್ ಇನ್ನೂ 2 ಬಾಕ್ಸ್ ಪಾರ್ಸಲ್ ಬಂದಿತ್ತು, ಅದೇನು ಅಂತ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಇವತ್ತು ಟೈಮ್ ಆಯ್ತು, ಸ್ವಲ್ಪ ಬೇಗ ಹೋಗಿ ಮಲ್ಗ. ನಾನು ಬಿಟ್ಟು 11 ಗಂಟೆ ಮನೆಗೆ ಹೋಯ್ತಾ ಇದ್ದೀನಿ. ಬೈ ಬಾಯ್.